Namaste. Today we are going to discuss about the topic persons who are expected to apply for PAN, its legal requirements, and various circumstances where PAN becomes mandatory for an SSC. ಸೊ ಯಾವೆಲ್ಲ ವ್ಯಕ್ತಿಗಳು ಪಾನನ್ನು ಅಪ್ಲೈ ಮಾಡಬೇಕಾಗುತ್ತೆ, ಪಾನನ್ನು ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಕಾನೂನಿದೆ, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಮತ್ತು ಯಾವುದೆಲ್ಲ ಸಂದರ್ಭದಲ್ಲಿ ಪಾನ್ ಕಾರ್ಡು ಕಂಪಲ್ಸರಿ ಆಗಿರುತ್ತೆ, ಆ ವ್ಯಕ್ತಿ ಹೊಂದ್ಕೊಳ್ಳೇಬೇಕಾಗಿರುತ್ತೆ ಅಂತ ಬರುವಂಥ ಸಂದರ್ಭವನ್ನು ಈ ಸೆಷನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತೇವೆ. ಸೊ ಮೊಟ್ಟ ಮೊದಲಿಗೆ ಪರ್ಸನ್ಸ್ ಹೂ ಆರ್ ಎಕ್ಸ್ಪೆಕ್ಟೆಡ್ ಟು ಅಪ್ಲೈ ಫಾರ್ ಪಾನ್, ಯಾವ ವ್ಯಕ್ತಿಗಳು ಪಾನ್ ಕಾರ್ಡನ್ನು ಹೊಂದ್ಕೋಬೇಕಾಗುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಪಾನ್ ಈಸ್ ಟು ಬಿ obtained by every person if his total income or the total income of any other person in respect of which he is assessable here exceeds the maximum amount which is not chargeable to tax. A charitable trust who is required to furnish return under section 139(4)(a). Every person who is carrying on any business or profession whose total sale, total turnover or gross receipts are or is likely to exceed rupees 5 lakh in any year. Every person who intends to enter into specified financial transactions in which quoting of PAN is mandatory. Every non-individual resident persons and persons associated with them shall apply for a PAN if the financial transaction entered into by them during the financial year exceeds rupees 2,50,000. So these are the individuals who are required to obtain PAN as per Income Tax Act 1961. Next topic comes legal requirements of PAN. So PAN card is necessary for various activities. Here are some of them. ಸೊ ಹಲವಾರು ಆ್ಯಕ್ಟಿವಿಟೀಸ್ ಒಬ್ಬ SSC ನಡೆಸ್ತಾ ಇದ್ದಾರೆ ಅಂತ ಇದ್ದಾಗ ಅವರು ಪಾನ್ ಅವರಿಗೆ ಅಗತ್ಯ ಇರುತ್ತೆ. ಸೊ ಯಾವ್ಯಾವ ಸಂದರ್ಭದಲ್ಲಿ ಪಾನ್ ಅವರಿಗೆ ಬೇಕಾಗಿರುತ್ತೆ ಅಂತ ಹೇಳಿದರೆ, ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಬೇಕು ಅಂತ ಹೇಳಿದರೆ ಪಾನು ಕಂಪಲ್ಸರಿ ಆಗಿರುತ್ತೆ, ಅದು ಬೇಕಾಗಿರುತ್ತೆ. ಇಟ್ ಸರ್ವ್ಸ್ ಆ್ಯಸ್ ಅ ಪ್ರೂಫ್ ಆಫ್ ಐಡೆಂಟಿಟಿ. ಸೊ ಎಲ್ಲಾದರೂ ನಾವು ಬ್ಯಾಂಕಲ್ಲಿ ಹೋಗಿ ಅಕೌಂಟನ್ನು ಓಪನ್ ಮಾಡ್ತೇವೆ ಅಂತ ಇದ್ದಾಗ ಅಲ್ಲಿ ಪ್ರೂಫ್ ಕೇಳ್ತಾರೆ, ಪ್ರೂಫ್ ಆಫ್ ಐಡೆಂಟಿಟಿ. ಆ ಸಂದರ್ಭದಲ್ಲಿ ನಾವು ಪಾನ್ ಕಾರ್ಡನ್ನು ಸಹ ಪ್ರೂಫ್ ಆಫ್ ಐಡೆಂಟಿ ರೀತಿಯಲ್ಲಿ ಬ್ಯಾಂಕಿಗೆ ಕೊಟ್ಟು ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟು ಓಪನ್ ಎ ನ್ಯೂ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಡೆಪೋಸಿಟರಿ ಅಕೌಂಟ್, ಆಗ ಡಿಸ್ಕಸ್ ಮಾಡಿದ ಹಾಗೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಅಥವಾ ಡೆಪಾಸಿಟ್ ಮಾಡಬೇಕು ಅಂತ ಇದ್ದಾಗ ಬ್ಯಾಂಕಿಗೆ ಅದನ್ನು ಫರ್ನಿಷ್ ಮಾಡ್ಬೋದು. ಟು ಅಪ್ಲೈ ಫಾರ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಲೋನ್ಸ್. ಸೊ ಕ್ರೆಡಿಟ್ ಕಾರ್ಡ್ ನಮಗೆ ಬೇಕು ಅಂತ ಹೇಳಿದಾಗ ಅದರಲ್ಲಿ ಒಂದು ಫಾರ್ಮಾಲಿಟಿ ಬರುತ್ತೆ, ಪಾನ್ ಕಾರ್ಡ್ ಕೊಟ್ಟರೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಪಾನ್ ನಂಬರನ್ನು ಅಲ್ಲಿ ಸಹ ನಾವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಂಕಿಂದ ಲೋನ್ ಪಡ್ಕೋಬೇಕು ಅಂತ ಹೇಳಿದರೆ ಪಾನ್ ಕಾರ್ಡಿನ ಅಗತ್ಯತೆ ನಮಗೆ ಅಲ್ಲಿ ಬೀಳುತ್ತೆ. ಫಾರ್ ಸೇಲ್ ಆರ್ ಪರ್ಚೇಸ್ ಆಫ್ ಇಮೂವೇಬಲ್ ಪ್ರಾಪರ್ಟಿ ವಿತ್ rupees 5 lakh ಆ್ಯಂಡ್ ಮೋರ್ ವ್ಯಾಲ್ಯೂಯೇಷನ್. ಸೊ ಇಮೂವೇಬಲ್ ಪ್ರಾಪರ್ಟಿ ನಮ್ಮ ಹೆಸರಿನಲ್ಲಿದ್ದು ಅದನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ ಅಥವಾ ಇಮೂವೇಬಲ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ ಬೇರೆಯವರಿಂದ ಅಂತ ಆಗಿದ್ದು, ಆ ಇಮೂವೇಬಲ್ ಪ್ರಾಪರ್ಟಿಯ ವ್ಯಾಲ್ಯೂ rupees 5 lakh ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ನಮಗೆ ಈ ಎರಡು ಆ್ಯಕ್ಟಿವಿಟೀಸನ್ನು ನಡೆಸಲಿಕ್ಕೆ ಅಂದರೆ ಸೇಲ್ ಅಥವಾ ಪರ್ಚೇಸ್ ಮಾಡಲಿಕ್ಕೆ ಪಾನಿನ ಅಗತ್ಯತೆ ಇರುತ್ತೆ. ಎನಿ ಪೇಮೆಂಟ್ ಟು ರೆಸ್ಟೋರೆಂಟ್ಸ್ ಎಕ್ಸೀಡಿಂಗ್ rupees 25,000. ಸೊ ಒಂದು ರೆಸ್ಟೋರೆಂಟಿಗೆ ಹೋಗಿ ನಾವು ಅಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೇವೆ ಅಂತ ಇದ್ದಾಗ ಅಥವಾ ಫೂಡನ್ನು ನಾವು ಕನ್ಸಂಪ್ಷನ್ ಮಾಡ್ತಾ ಇದ್ದೇವೆ ಅಥವಾ ಆ ರೆಸ್ಟೋರೆಂಟಿನ ಇನ್ನಿತರೆ ಸರ್ವಿಸಸನ್ನು ಪಡ್ಕೊಳ್ತಾ ಇದ್ದು ನಾವು ಪೇಮೆಂಟ್ ಮಾಡಬೇಕಾಗಿದೆ, ಆ ಪೇಮೆಂಟಿನ ಬಿಲ್ ಅಥವಾ ರಿಸೀಟ್ rupees 25,000ಗಿಂತ ಜಾಸ್ತಿ ಇದೆ ಅಂತ ಇದ್ದರೆ ಆ ಸಂದರ್ಭದಲ್ಲಿ ಪಾನ್ ನಮಗೆ ಹೆಲ್ಪ್ ಆಗುತ್ತೆ. ಡೆಪಾಸಿಟಿಂಗ್ ಇಂಟು ಬ್ಯಾಂಕ್ ಅಕೌಂಟ್ ಆ್ಯನ್ ಅಮೌಂಟ್ ಆಫ್ rupees 50,000 ಆ್ಯಂಡ್ ಮೋರ್. ಬ್ಯಾಂಕ್ ಅಕೌಂಟಿನಲ್ಲಿ ನಾವು 50,000ಕ್ಕಿಂತ ಜಾಸ್ತಿ ಹಣವನ್ನು ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂತ ಇದ್ದರೆ ಪಾನ್ ಅನ್ನು ನಾವು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಫಾರ್ ಸೇಲ್ ಆರ್ ಪರ್ಚೇಸ್ ಆಫ್ ಅ ಕಾರ್ ಆರ್ ಎನಿ ಅದರ್ ವೆಹಿಕಲ್ ಅಪಾರ್ಟ್ ಫ್ರಮ್ ಟೂ ವೀಲರ್.
ಟೂ ವೀಲರನ್ನು ಹೊರತುಪಡಿಸಿ ಇನ್ನು ವೆಹಿಕಲ್ಸ್ ಏನಿರುತ್ತೆ ಅಲ್ವಾ, ಮೇ ಬಿ 4 ವೀಲರ್ಸ್ 6 ವೀಲರ್ಸ್ ಆಗಿರ್ಬೋದು. ಸೊ ಅಂಥ ವೆಹಿಕಲನ್ನು ಪರ್ಚೇಸ್ ಅಥವಾ ಸೇಲ್ ಮಾಡಬೇಕಾದ್ರೆ ನಮಗೆ ಪಾನಿನ ಅಗತ್ಯತೆ ನೆಸೆಸಿಟಿ ಬೀಳುತ್ತೆ. ಪೇಮೆಂಟ್ ಆಫ್ ಎನ್ ಅಮೌಂಟ್ ₹50,000 ಆ್ಯಂಡ್ ಮೋರ್ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಸೊ ನಮ್ಮಲ್ಲಿ ಹಣ ಇದೆ, ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆ ಇನ್ವೆಸ್ಟ್ಮೆಂಟನ್ನು ಮೊತ್ತ 50,000ಕ್ಕಿಂತ ಜಾಸ್ತಿ ಇದೆ ಅಂತ ಇದ್ದಾಗ, 50,000 ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಅಂತ ಇದ್ದರೆ ನಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೋಸ್ಕರ ಪಾನ್ ಕಾರ್ಡಿನ ಅಗತ್ಯ ಇರುತ್ತೆ. ಅದೇ ರೀತಿಯಾಗಿ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ, ದೊಡ್ಡ ಮೊತ್ತದ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ, ಬಲ್ಕಾಗಿ ಪರ್ಚೇಸ್ ಮಾಡ್ತಾ ಇದೆ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ಪಾನ್ ಕಾರ್ಡಿನ ಅಗತ್ಯತೆ ನಮಗೆ ಅಲ್ಲಿರುತ್ತೆ, ಅಲ್ಲಿ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್, ಸರ್ಕಮ್ಸ್ಟೆನ್ಸಸ್ ವೇರ್ ಪಾನ್ ಈಸ್ ಮ್ಯಾಂಡೇಟರಿ. ಸೊ ಕಂಪಲ್ಸರಿಯಾಗಿ ಕೆಲವೊಂದು ನಾವು ಟ್ರಾನ್ಸಾಕ್ಷನ್ ನಡೆಸಬೇಕಾದ್ರೆ ಕಂಪಲ್ಸರಿಯಾಗಿ ವಿದೌಟ್ ಫೇಲ್ ಇಂಡಿವಿಜುವಲ್ ಆರ್ ದ ಪರ್ಸನ್ ಆರ್ ದ SSA ಹ್ಯಾಸ್ ಟು ಫರ್ನಿಷ್ ಪಾನ್. ಸೊ ಅದು ಯಾವುದೆಲ್ಲ ಸರ್ಕಮ್ಸ್ಟೆನ್ಸಸ್, ಯಾವುದೆಲ್ಲ ಸಂದರ್ಭ ಅಂತ ಹೇಳಿದರೆ, ಸೇಲ್ ಆರ್ ಪರ್ಚೇಸ್ ಆಫ್ ಅ ಮೋಟರ್ ವೆಹಿಕಲ್ ಆರ್ ವೆಹಿಕಲ್ ಅದರ್ ದ್ಯಾನ್ 2 wheeled ವೆಹಿಕಲ್. ಸೊ ನಾವು ಮೇಲೆ ಡಿಸ್ಕಸ್ ಮಾಡಿದ ಹಾಗೆಯೇ 2 ವೀಲರ್ಸನ್ನು ಹೊರತುಪಡಿಸಿ ಇನ್ನು ಇತರೆ ವೆಹಿಕಲನ್ನು ಪರ್ಚೇಸ್ ಅಥವಾ ಸೇಲ್ ಮಾಡುವ ಸಂದರ್ಭದಲ್ಲಿ ನಾವು ಆ ವ್ಯಕ್ತಿಗೆ ಅಂದರೆ ಪರ್ಚೇಸರಿಗೆ ಅಥವಾ ಸೆಲ್ಲರಿಗಾಗಿರ್ಬೋದು ನಾವು ಪಾನ್ ಕಾರ್ಡ್ ಡಾಕ್ಯುಮೆಂಟನ್ನು ಕೊಡಲೇಬೇಕಾಗುತ್ತೆ. ಓಪನಿಂಗ್ ಆ್ಯನ್ ಅಕೌಂಟ್ ವಿತ್ ಅ ಬ್ಯಾಂಕಿಂಗ್ ಕಂಪ್ನಿ ಆರ್ ಕೋಆಪ್ರೇಟಿವ್ ಬ್ಯಾಂಕ್. ಸೊ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಓಪನ್ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಂತ ಇದ್ದಾಗ ಆ ಬ್ಯಾಂಕಿಗೆ ಅಥವಾ ಕೋಆಪ್ರೇಟಿವ್ ಬ್ಯಾಂಕಿಗೆ ನಾವು ಪಾನ್ ನಂಬರನ್ನು ಕೊಡಲೇಬೇಕಾಗುತ್ತೆ. ಮೇಕಿಂಗ್ ಆ್ಯನ್ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಅ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್. ಒಬ್ಬ SSA ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ಒಬ್ಬ ಪರ್ಸನ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡನ್ನು ಪಡ್ಕೋಬೇಕು ಹೊಸದಾಗಿ ಅಂತ ಇದ್ದ ಸಂದರ್ಭದಲ್ಲಿ ಅಪ್ಲಿಕೇಶನನ್ನು ಫಿಲಪ್ ಮಾಡಲಿಕ್ಕೆ ಅಥವಾ ಆ ಕಾರ್ಡನ್ನು ಅಪ್ಲೈ ಮಾಡಲಿಕ್ಕೆ ಪಾನ್ ಕಾರ್ಡಿನ ಇನ್ಫಾರ್ಮೇಷನನ್ನು ಅಪ್ಲಿಕೇಶನಲ್ಲಿ ಬರಿಬೇಕಾಗುತ್ತೆ. ಸೊ ಆವಾಗ ನಮಗೆ ಪಾನ್ ಕಾರ್ಡ್ ಬೇಕೇ ಬೇಕಾಗುತ್ತೆ. ಓಪನಿಂಗ್ ಎ ಡಿಮ್ಯಾಟ್ ಅಕೌಂಟ್ ವಿತ್ ಎ ಡೆಪಾಸಿಟರಿ, ಪಾರ್ಟಿಸಿಪೆಂಟ್, ಕಸ್ಟೋಡಿಯನ್ ಆಫ್ ಸೆಕ್ಯೂರಿಟೀಸ್ ಆರ್ ಎನಿ ಅದರ್ ಪರ್ಸನ್ ವಿತ್ ಸೆಬಿ. ಸೊ ನಾವು ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಶೇರ್ಸನ್ನು ವಹಿವಾಟ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ ಓಪನಿಂಗ್ ಎ ಡಿಮ್ಯಾಟ್ ಅಕೌಂಟ್ ವಿತ್ ಅ ಡೆಪಾಸಿಟರಿ. ಸೊ ಆ ಸಂದರ್ಭದಲ್ಲಿ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಪಾನ್ ಕಾರ್ಡಿನ ಅಗತ್ಯತೆ ಇರುತ್ತೆ. ಪೇಮೆಂಟ್ ಇನ್ ಕ್ಯಾಶ್ ಆಫ್ ಆ್ಯನ್ ಅಮೌಂಟ್ ಎಕ್ಸೀಡಿಂಗ್ ₹50,000 ಟು ಅ ಹೋಟೆಲ್ ಆರ್ ರೆಸ್ಟೋರೆಂಟ್ ಅಗೇನ್ಸ್ಟ್ ಬಿಲ್ ಅಟ್ ಎನಿ ಒನ್ ಟೈಮ್. ರೆಸ್ಟೋರೆಂಟಲ್ಲಿ 50,000ಕ್ಕಿಂತ ಜಾಸ್ತಿ ನಾವು ಪೇಮೆಂಟ್ ಮಾಡುವ ಸಂದರ್ಭ ಬಂದಿದೆ ಅಂತ ಇದ್ದಾಗ ನಮಗೆ ಪಾನ್ ಕಾರ್ಡ್ ಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ನಾವು ಟ್ರಾವೆಲ್ ಟು ಎನಿ ಫಾರಿನ್ ಕಂಟ್ರಿ ಆರ್ ಪೇಮೆಂಟ್ ಫಾರ್ ಪರ್ಚೇಸ್ ಆಫ್ ಎನಿ ಫಾರಿನ್ ಕರೆನ್ಸಿ. ನಾವು ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೇವೆ, ಅದರ ಖರ್ಚು ಒಟ್ಟು 50,000 ರೂಪೀಸ್ಗಿಂತ ಜಾಸ್ತಿ ಆಗಿದೆ ಅಂತ ಇದ್ದರೆ ಪಾನ್ ನಂಬರ್ ನಮಗೆ ಬೇಕೇ ಫರ್ನಿಷ್ ಮಾಡಲೇಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಫಾರಿನ್ ಕರೆನ್ಸಿಯನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅಂತ ಇದ್ದಾಗಲೂ ಸಹ 50,000 ರೂಪೀಸ್ ಫಾರಿನ್ ಕರೆನ್ಸಿಯನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಕನ್ವರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಂತ ಇದ್ದರೆ ಪಾನ್ ಬೇಕಾಗಿರುತ್ತೆ. ಪೇಮೆಂಟ್ ಆಫ್ ಎನ್ ಅಮೌಂಟ್ ಎಕ್ಸೀಡಿಂಗ್ ₹50,000 ಟು ಅ ಮ್ಯೂಚುವಲ್ ಫಂಡ್ ಫಾರ್ ಪರ್ಚೇಸ್ ಆಫ್ ಇಟ್ಸ್ ಯೂನಿಟ್ಸ್. ಮ್ಯೂಚುವಲ್ ಫಂಡ್ ಯೂನಿಟ್ಸನ್ನು ಪರ್ಚೇಸ್ ಮಾಡ್ತೇವೆ ಅಂತ ಇದ್ದಾಗ ಆವಾಗ ಪಾನ್ ಕಾರ್ಡಿನ ಅವಶ್ಯಕತೆ ಇರುತ್ತೆ. ಅದು ಮ್ಯೂಚುವಲ್ ಫಂಡ್ ಯೂನಿಟ್ಸಿನ ಮೊತ್ತ 50,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಪಾನ್ ಕಾರ್ಡ್ ಬೇಕೇ ಬೇಕಾಗಿರುತ್ತೆ. ಪೇಮೆಂಟ್ ಆಫ್ ಆನ್ ಅಮೌಂಟ್ ಎಕ್ಸೀಡಿಂಗ್ ₹50,000 ಟು ಎ ಕಂಪನಿ ಆರ್ ಆ್ಯನ್ ಇನ್ಸ್ಟಿಟ್ಯೂಷನ್ ಫಾರ್ ಅಕ್ವೈರಿಂಗ್ ಡಿಬೆಂಚರ್ಸ್ ಆಫ್ ಬಾಂಡ್ಸ್ ಇಶ್ಯೂಡ್ ಬೈ ಇಟ್. ಸೊ ಒಂದು ಕಂಪನಿಯಿಂದ ಅಥವಾ ಒಂದು ಇನ್ಸ್ಟಿಟ್ಯೂಷನಿಂದ ನಾವು ಡಿಬೆಂಚರ್ಸ್ ಅಥವಾ ಬಾಂಡ್ಸನ್ನು ಪಡ್ಕೋಬೇಕು ಅಂತ ಇದ್ದರೆ, ನಮ್ಮ ಹೆಸರಿನಲ್ಲಿ ಪಡ್ಕೋಬೇಕು ಅಂತ ಇದ್ದರೆ ನಾವು 50,000 ಪಾನ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಅಂದರೆ ಮಾತ್ರ ಆ ಪಾನ್ ಕಾರ್ಡ್ ರೆಫರೆನ್ಸನ್ನು ತೊಗೊಂಡು ಅವರು ನಮಗೆ ಬಾಂಡ್ಸ್ ಅಥವಾ ಡಿಬೆಂಚರ್ಸ್ 50,000 ಮೊತ್ತದ ಕೊಡುವ ಸಂದರ್ಭ ಇರುತ್ತೆ. ನೆಕ್ಸ್ಟ್ ಈಸ್ ಪೇಮೆಂಟ್ ಆಫ್ ಆ್ಯನ್ amount exceeding ₹50,000 to the Reserve Bank of India for acquiring bonds issued by it. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಏನು ಬಾಂಡ್ಸ್ ಇರುತ್ತೆ, ಸೊ ಅದನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಆ ಬಾಂಡಿನ ಬೆಲೆ 50,000ಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಇದ್ದಾಗ ಪಾನ್ ಕಾರ್ಡ್ ಡೀಟೇಲ್ಸನ್ನು ಫರ್ನಿಷ್ ಮಾಡಬೇಕಾಗುತ್ತೆ. ಡೆಪಾಸಿಟ್ಸ್ ಆಫ್ ಕ್ಯಾಶ್ ಎಕ್ಸೀಡಿಂಗ್ ₹50,000 ಡ್ಯೂರಿಂಗ್ ಎನಿ ಒನ್ ಡೇ ವಿತ್ ದ ಬ್ಯಾಂಕಿಂಗ್ ಕಂಪ್ನಿ ಆರ್ ಎ ಕೋಆಪ್ರೇಟಿವ್ ಬ್ಯಾಂಕ್. ಸೊ ಒಂದು ದಿವಸದಲ್ಲಿ ನಾವು 50,000 ರೂಪಾಯಿ ಮೊತ್ತ ಒಂದು ಬ್ಯಾಂಕಿಂಗ್ ಕಂಪನಿ ಅಥವಾ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ನಾವು ಪಾನ್ ಡೀಟೇಲ್ಸನ್ನು ಫರ್ನಿಷ್ ಮಾಡಬೇಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ. ಪೇಮೆಂಟ್ ಇನ್ ಕ್ಯಾಶ್ ಫಾರ್ ಆನ್ ಅಮೌಂಟ್ ಎಕ್ಸೀಡಿಂಗ್ ₹50,000 ಡ್ಯೂರಿಂಗ್ ಒನ್ ಡೇ ಫಾರ್ ಪರ್ಚೇಸ್ ಆಫ್ ಬ್ಯಾಂಕ್ ಡ್ರಾಫ್ಟ್ ಆರ್ ಪೇ ಆರ್ಡರ್ಸ್ ಆರ್ ಬ್ಯಾಂಕರ್ಸ್ ಚೆಕ್ಸ್
ಫ್ರಮ್ ಎ ಬ್ಯಾಂಕಿಂಗ್ ಕಂಪ್ನಿ ಆರ್ ಕೋಆಪ್ರೇಟಿವ್ ಬ್ಯಾಂಕ್ ಅಥವಾ ಕೋಆಪ್ರೇಟಿವ್ ಬ್ಯಾಂಕಿಂದ ನಾವು ಒಂದು ದಿವಸದಲ್ಲಿ ಬ್ಯಾಂಕ್ ಡ್ರಾಫ್ಟನ್ನು ಪರ್ಚೇಸ್ ಮಾಡ್ತೇವೆ, ಪೇ ಆರ್ಡರನ್ನು ಪರ್ಚೇಸ್ ಮಾಡ್ತೇವೆ ಅಥವಾ ಬ್ಯಾಂಕರ್ಸ್ ಚೆಕ್ಕನ್ನು ಪರ್ಚೇಸ್ ಮಾಡ್ತೇವೆ, ಅದರ ಮೊತ್ತ 50,000 ರೂಪಾಯಿಗಿಂತ ಜಾಸ್ತಿ ಆದ ಸಂದರ್ಭದಲ್ಲಿ ಪಾನ್ ಕಾರ್ಡ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಎ ಟೈಮ್ ಡೆಪಾಸಿಟ್ ಆಫ್ ಆನ್ ಅಮೌಂಟ್ ಎಕ್ಸೀಡಿಂಗ್ ₹50,000 ಆರ್ ಅಗ್ರಿಗೇಟಿಂಗ್ ಟು ಮೋರ್ ದ್ಯಾನ್ ₹5 lakh ಡ್ಯೂರಿಂಗ್ ಎ ಫಿನಾನ್ಷಿಯಲ್ ಇಯರ್. ಸೊ ಟೈಮ್ ಡೆಪಾಸಿಟ್ ಏನಿರುತ್ತೆ ಆ ಅಕೌಂಟಿನಲ್ಲಿ ನಾವು 50,000 ಅಥವಾ 50,000ಕ್ಕಿಂತ ಜಾಸ್ತಿ ಹಣವನ್ನು ಡೆಪಾಸಿಟ್ ಮಾಡ್ತಾ ಇದ್ದೇವೆ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಅಂತ ಇದ್ದಾಗ ಪಾನ್ ಬೇಕಾಗಿರುತ್ತೆ. ಅಗ್ರಿಗೇಟಿಂಗ್ ಟು ಮೋರ್ ದೆನ್ 5 lakh rupees, ಅದೇ ರೀತಿಯಾಗಿ ಟೋಟಲ್ ಆಗಿ 5 ಲಕ್ಷಕ್ಕಿಂತ ಜಾಸ್ತಿ ಹಣವನ್ನು ನಾವು ಟೈಮ್ ಡೆಪಾಸಿಟ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೇವೆ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಅಂತ ಬಂದಾಗ ನಾವು ಪಾನ್ ಡೀಟೇಲ್ಸನ್ನು ಫರ್ನಿಷ್ ಮಾಡಬೇಕಾಗುತ್ತೆ. Payment in cash or by way of a bank draft or pay order or banker's check of an account aggregating to more than 50,000 rupees in a financial year for one or more prepaid payment instruments as defined in the policy guidelines for issuance and operation of prepaid payment instruments issued by Reserve Bank of India under Section 18 of the Payment and Settlement Systems Act 2007 to a banking company or a cooperative bank or to any other company or institution. Next, payment of an amount aggregating to more than ₹50,000 in a financial year as life insurance premium to an insurer. A contract for sale or purchase of securities ಅಂದರೆ ಅದರ್ ದ್ಯಾನ್ ಶೇರ್ಸನ್ನು ಹೊರತುಪಡಿಸಿ ಫಾರ್ ಅಮೌಂಟಿಂಗ್ ಮೋರ್ ದ್ಯಾನ್ ₹1 lakh per transaction. Sale or purchase by any person of shares of a company not listed in a recognized stock exchange for amount exceeding ₹1 lakh per transaction. ಸೊ 1 ಲಕ್ಷ ಮೊತ್ತದ ಶೇರ್ಸನ್ನು ನಾವು ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತೇವೆ, ಬಟ್ ಆ ಕಂಪ್ನಿಯ ಶೇರ್ಸು ಸೆಬಿಯಲ್ಲಿ ಲಿಸ್ಟ್ ಡೌನ್ ಆಗಿರೋದಿಲ್ಲ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ಪಾನ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೇಲ್ ಆರ್ ಪರ್ಚೇಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆಫ್ ಎನಿ ನೇಚರ್ ಅದರ್ ದ್ಯಾನ್ ದೋಸ್ ಸ್ಪೆಸಿಫೈಡ್ ಅಬೋವ್ ಫಾರ್ ಆ್ಯನ್ ಅಮೌಂಟ್ ಎಕ್ಸೀಡಿಂಗ್ ₹2 lakh per transaction. ಸೊ ಯಾವುದೇ ಗೂಡ್ಸನ್ನು ಅಥವಾ ಸರ್ವಿಸಸನ್ನು ನಾವು ಪಡ್ಕೊಳ್ತಾ ಇದ್ದೇವೆ ಅಥವಾ ಸೇಲ್ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ those who are not specified above whose amount exceeds ₹2 lakh per transaction ಆ ಸಂದರ್ಭದಲ್ಲಿ ಪಾನ್ ಕಾರ್ಡ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಥ್ಯಾಂಕ್ ಯು.